ನಮಸ್ಕಾರ ರೀ ಜವಾರಿ ಮಂದಿ. ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ, ಟಾಪ್ 5 ವಾರ್ತೆಗಳಿಗೆ ಸುಸ್ವಾಗತ. ಮೊದಲನೇ ವಾರ್ತೆ ನೋಡ್ರಿ, BCCI ಅಡ್ಜಸ್ಟ್ ಮಾಡತ್ತದ್ರಿ ಫ್ಯಾಮಿಲಿ ರೂಲ್ಸ್ ಟೀಮ್ ಇಂಡಿಯಾಗ ಅಪ್ಲೈ ಮಾಡ್ತದ್ರಿ. ಹೆಂಗಪ್ಪ ಅಂದ್ರೆ ಲಾಂಗ್ ರಿಲೇಷನ್, ಈಗ ಶಾರ್ಟ್ ರಿಲೇಷನ್ ಹೆಂಗಪ್ಪ ಅಂದ್ರೆ ಈಗ ಒಂದೊಂದು ಮ್ಯಾಚಿಗೆ ಕಾಣ್ತಾರೆ ನಿಮ್ಗೆ. ಅನುಷ್ಕಾ ಶರ್ಮಾ ಆಗಲಿ, ರೋಹಿತ್ ಶರ್ಮಾ ಫ್ಯಾಮಿಲಿ ಆಗಲಿ, ವಿರಾಟ್ ಕೊಹ್ಲಿ ಫ್ಯಾಮಿಲಿ ಆಗಲಿ, ಹಾರ್ದಿಕ್ ಪಾಂಡ್ಯ ಫ್ಯಾಮಿಲಿ ಆಗಲಿ, ಸೂರ್ಯಕುಮಾರ್ ಫ್ಯಾಮಿಲಿ, ಅಂದರೆ ಟೀಮ್ ಇಂಡಿಯಾದಾಗ ಎಷ್ಟು ಮೆಂಬರ್ಸ್ ಇರ್ತಾರಲ್ರಿ ಅವ್ರ ಫ್ಯಾಮಿಲಿ ಲಾಂಗ್ ಟೈಮ್ ಇರಲ್ರಿ. ಒಂದೊಂದು ಮ್ಯಾಚಿಗೆ ಅವೈಲೇಬಲ್ ಇರ್ತಾರೆ. ಈಗ BCCI ಹೊಸ ರೂಲ್ಸ್ ಅಪ್ಲೈ ಮಾಡ್ತದ್ರಿ. ಹೆಂಗಪ್ಪ ಅಂದ್ರೆ ನಿಮ್ಗೆ ಲಾಂಗ್ ರಿಲೇಷನ್ ಬೇಕಪ್ಪ ಅಂದ್ರೆ ನೀವು ನಮ್ಗೆ ಅಪ್ಲಿಕೇಶನ್ ಹಾಕ್ಬೇಕು. ಈಗ ವಿರಾಟ್ ಕೊಹ್ಲಿ ಅಂತಿಕೋರಿ, ವಿರಾಟ್ ಕೊಹ್ಲಿ ವೈಫ ಮಗಳು ಎಲ್ಲ ಮಗ ಕಲ್ತು ನಮ್ಗೆ ಒಂದನೇ ಮ್ಯಾಚ್ ಹಿಡಿದು ಲಾಸ್ಟ್ ಮ್ಯಾಚ್ ಅಂತನ ಬೇಕಾದ್ರೆ ನಂಗೆ ಅಪ್ಲಿಕೇಶನ್ ಹಾಕ್ಬೇಕು BCCI. ಅವಾಗ BCCI ಅಲೋವ್ ಮಾಡುತ್ತಾ, ಅಲ್ಲಿ ತನಕ ಅಲೋವ್ ಮಾಡಲ್ರಿ. ಅಂದ್ರೆ ಅಲೋವ್ ಅಲ್ಲಕ್ಕೆ ಒಂದೇ ಮ್ಯಾಚಿಗೆ ಅಲೋವ್ ಮಾಡ್ತಾರೆ. ಬಾಲ್ಕನಿಗೆ ಅವ್ರಿಗೆ ಒಳಗೆ ಹೋಗಪ್ಲೇ ಇಲ್ಲ, ಅಲ್ಲಿದಲ್ಲೇ ಮೀಟ ಅಲ್ಲಿದಿಲ್ಲೇ ಹೊರಗಿನ ರೂಮ್ ಎಲ್ಲ. ಈಗ ಹಂಗಿಲ್ಲ, ರೂಲ್ಸ್ ಪ್ರಕಾರ ಅವ್ರ ಕೂಡನೇ ಎಕಡೆ ಹೋದ್ರು ಅವ್ರ ಕೂಡನೇ. ಈಗ ಬಸ್ನಾಗ ಆ ಕಡೆ ಈಗ ರೂಲ್ಸ್ ಇಲ್ರಿ, ಅವ್ರು ಬರ್ಬೋದು ಬಟ್ ಅವ್ರ ಕೂಡ ತಿರುಗಾಡಪ್ಲೇ ಇಲ್ಲ. ಈಗ BCCI ರೂಲ್ಸ್ ಪ್ರಕಾರ ಅವ್ರು ಕೂಡ ತಿರುಗಾಡ್ಬೋದು, ಅವ್ರು ಕೂಡ ಎಂಜಾಯ್ ಮಾಡ್ಬೋದು, ಬೇಕಾದ್ ಮಾಡ್ಬೋದು ಅಂತ BCCI ಅಪ್ಲೈ ಮಾಡ್ತಂತೇಳಿ ಅಪ್ಡೇಟ್ ಆಗರಿ. ಇನ್ನು ಸೆಕೆಂಡ್ನೇ ಅಪ್ಡೇಟಿಗೆ ಬಂದಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಅದ್ರಿ. ಹಾರ್ದಿಕ್ ಪಾಂಡ್ಯ ಏನಪ್ಪ ಅಂದ್ರೆ ಅವ್ ಬ್ಯಾಟಿಗೆ ಬಂದ್ರೆ ಬಿ MI ಚೇರ್ ಮಾಡ್ಬೇಕತ್ರಿ, ಫೀಲ್ಡಿಂಗ್ ಕ್ಯಾಚ್ ಹಿಡಿದ್ರು ಬಿ MI ಅಂತ, ಟಾಸಿಗೆ ಬಂದ್ರೆ ಬಿ ಒಟ್ಟು ಅವ್ರು ಆ್ಯಕ್ಟಿವಿಟಿ ಗ್ರೌಂಡ್ನಾಗ ಏನು ಆ್ಯಕ್ಟಿವಿಟಿ ಮಾಡ್ತಾರಲ್ರಿ ಹೋಮ್ ಗ್ರೌಂಡ್ನಾಗ MI ಚೇರ್ ಮಾಡ್ಬೇಕಂದ್ರೆ ಮತ್ತು ಅವ್ರಿಗೆ ಚೇರ್ ಮಾಡ್ಬೇಕಂತೇಳಿ ಅಂತಾರೆ. ಬಟ್ ಅದು ಆಗಲ್ಲ, ಹೋಗಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ, CSK RCB ಮ್ಯಾಚ್ ಅಪ್ಪ ಅಂದ್ರೆ ಬರೀ RCB ಅನ್ನೋದ್ರೆ ಹೆಂಗ್ರಿ, ಸ್ವಲ್ಪ CSK ಬಿ ಅನ್ನೋರು, ಈಗ RCB ಅನ್ನೋರು ಹೆವಿ RCBನೇ ಅಂತಾರೆ. ಬಟ್ ಎರಡು ಟಕಫೋರ್ ಇರೋದ್ರಿ. ಇವ್ರ ಪ್ರಕಾರ ನನಗೆ ಚೇರ್ ಮಾಡಬೇಕು, ನಮ್ಮ ಟೀಮಿಗೆ ಚೇರ್ ಮಾಡ್ಬೇಕಂದ್ರೆ ಅದು ಆಗಲ್ಲ. ಯಾಕೆ ಎಲ್ಲ ಟೀಮ್ ಎಲ್ಲರಿಗೂ ಎಷ್ಟು ಇಷ್ಟ ಅಷ್ಟು ಇಷ್ಟ ರೀ. ಅವ್ರಿಗೆ ಅವ್ರ ಪ್ಲೇಯರ್ ಅವ್ರಿಗೆ ಇಷ್ಟ, ಇವ್ರ ಪ್ಲೇಯರ್ ಇವ್ರಿಗೆ ಇಷ್ಟ. ಹಂಗಾಗಿ ನೋಡ್ಬೇಕ್ರಿ. ಅವ್ರ ಅಂದಿದ್ದಂತರೂ ಆಗಲ್ಲ, ಅವ್ರಿಗೆ ಗೊತ್ತದ, ಎಲ್ಲರಿಗೂ ಗೊತ್ತದ. ಬಟ್ ಅವ್ರು ಅಂದಾರೆ, ನೋಡ್ಬೇಕ್ರಿ ಏನಂತ ಅಂತೇಳಿ. ಇನ್ನು ಮೂರನೇ ಅಪ್ಡೇಟಿಗೆ ಬಂದಪ್ಪ ಅಂದ್ರೆ ರಿಪೋರ್ಟ್ ಪ್ರಕಾರ BCCI ಟಾಟಾ IPL ಸೆರೆಮನಿ ಏನಾದ್ರಿ 13 ವೆನ್ಯೂಲ್ ಮಾಡ್ತಾ ಅಂತೇಳಿ ಅಪ್ಡೇಟ್ ನೋಡ್ರಿ. 13 ಏನಪ್ಪ ಅಂದ್ರೆ ಬೆಂಗಳೂರಿನಾಗ, ಕೋಲ್ಕತ್ತಾ, ಗುಜರಾತ, ರಾಜಸ್ಥಾನ ಎಲ್ಲ 13 ವೆನ್ಯೂದಾಗ ಫಸ್ಟ್ ಮ್ಯಾಚ್ ಇರ್ತಲ್ರಿ. ಏನು IPL ಫಸ್ಟ್ ಮ್ಯಾಚ್ ಅಲ್ಲ, ಎಲ್ಲಕ್ಕ ಓಪನಿಂಗ್ ಸೆರೆಮನಿ ಮಾಡ್ಬೇಕಂತೇಳಿ ಮಾಡತ್ತಾರತ್ತ. ಅದು ಆಗಲ್ರಿ, ನಮಗೂ ಗೊತ್ತದ, ನಿಮಗೂ ಗೊತ್ತದ, ಅವು ಆಗಲ್ರಿ. ಯಾಕಪ್ಪ ಅಂದ್ರೆ ಅದು ಅಸಾಧ್ಯ ಅಂತ BCCI ಇಲ್ರಿ. BCCI ತಾಕತ್ ಆದರೆ ಅಷ್ಟು ಮಾಡಟ್ಟು, ಬಟ್ ಅದೆಲ್ಲ ಹೋಪ್ಲೆಸ್ ಅಂದ್ರೆ ಅದು ಅಷ್ಟು ಇದು ಆಗಲ್ಲ ಅಂತ ಅನಿಸ್ತಾರೆ. ಯಾಕಪ್ಪ ಅಂದ್ರೆ ಎಲ್ಲ ಮ್ಯಾಚಿಗೆ ಓಪನಿಂಗ್ ಮ್ಯಾಚಿಗೆ ಸೆರೆಮನಿ ಮಾಡಬೇಕು, ಎಲ್ಲ ಮಾಡ್ಬೇಕಂದ್ರೆ ಬಗಳು ಕಾಸ್ಟ್ ಆಗ್ತಾರೆ, ಬಕ್ಕಳು ಇದು ಓದ್ತದ. ಹಂಗಾಗಿ ಇವೆಲ್ಲ ಆಧಾರದ ಮಾತು ನನಗೆ ಅನ್ನಿಸ್ತದೆ. ಹೇಳಕ್ಕೆ ಬರಲಿ, BCCI ಸಾವುಕಾರ ಮಂದಿ ಮಾಡಿದ್ರೆ ಮಾಡ್ಬೋದ್ರಿ. ಇನ್ನು 4ನೇ ಅಪ್ಡೇಟಿಗೆ ಬಂದೇವಪ್ಪ ಅಂದ್ರೆ ಫ್ಯಾಫ್ ಡು ಪ್ಲೆಸಿ ಅಂಡರ್ 19 ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಆಡ್ತಾರತ್ರಿ. ಅದು ಯಾವ್ದ್ರಿ ಟೀಮ್? ಸೌತ್ ಆಫ್ರಿಕಾ ಅಲ್ರಿ, ನಮೇಬಿಯಾ ಕೂಡ ಕ್ವಾಲಿಫೈಯರ್ ಆಡ್ತಾರೆ ಅಂಡರ್ 19 ವರ್ಲ್ಡ್ ಕಪ್. ಫ್ಯಾಫ್ಗೆ ನೋಡ್ರಿ, ಡುಪ್ಲೆಸಿಗೆ 40 ಮ್ಯಾಗ ವಯಸ್ಸಿದ್ದಿರ್ಬೇಕ್ರಿ, 40 ಮ್ಯಾಗ ವಯಸ್ಸಿರ್ಬೇಕು ನೋಡ್ರಿ. ಇವ್ರ ವಯಸ್ಸು ಜಡ್ಜ್ ಮಾಡೋದು ನಮ್ಮ ವಯಸ್ಸಲ್ರಿ. ಈಗ MS ಧೋನಿ ತೋರಿ ಇನ್ನಾದರೂ ಆಡತ್ತಾರೆ CSKದಾಗ. ಈ ಸಲ ಈ ವರ್ಷ ಆಡ್ತಾರೆ ಲಾಸ್ಟ್ ಮ್ಯಾಚ್, ನೆಕ್ಸ್ಟ್ ವರ್ಷ ಲಾಸ್ಟ್ ಮ್ಯಾಚ್ ಅನ್ಕೋತಿ 3 ವರ್ಷ ಆಯ್ತು ಆಡತ್ತಾರೆ. ಯಾರಿಗೆ ಏನು ಜಡ್ಜ್ ಮಾಡಪ್ಲಿಲ್ಲ, ಅವ್ರ ಲೈಫ್ ಅವ್ರಿಗೆ ಬಿಟ್ಟಿದ್ದು, ಅವ್ರು ಬೇಕಂದ್ರೆ ಎಂಜಾಯ್ ಮಾಡ್ಬೋದು. ಹಂಗಂತೇಳಿ ಓವರ್ ಎಂಜಾಯ್ ಮಾಡಕ್ಕೆ ಭೀ ಬರಲ್ರಿ. ಯಾಕಂದ್ರೆ ಸ್ವಲ್ಪ ಅಪ್ಲಿಮೆಂಟ್ ಆತವ್ರ ಲೈಫ್ ರೂಲ್ಸ್ ಎಲ್ಲ ಅಪ್ಲಿಮೆಂಟ್ ಆಗ್ತದೆ. ಬಟ್ ಅವರು ಏಜಲ್ಲಿ ಅವ್ರು ಆಡೋದು ಅಂಡರ್ 19 ವರ್ಲ್ಡ್ ಕಪ್, ಅದು ಒಂದು ಮ್ಯಾಚ್ ಆಡ್ತಾರೆ, ಯಾವುದೋ ಕ್ವಾಲಿಫೈರ್ ಆಡ್ತಾರೆ. ನೋಡ್ಬೇಕ್ರಿ ಏನಾಗ್ತದೆ. ಅವ್ರಿಗೆ ಬಿಟ್ಟಿದ್ದಾರೆ, ಅವ್ರ ಸ್ವಇಚ್ಛೆ. ನಮ್ಮ AB de Villiers ಬರೀ ಒಂದು ಕಣ್ಣಿಂತ ಆಡಿಲ್ರಿ, ನಾಯಿ ಹೊಡೆದಾಗ ಹೊಡಿತಿದ್ದಾರೆ. ಅವ್ರ ಸ್ವಇಚ್ಛೆ, ನಾವೇನು ಅಲ್ಲಕ್ಕೆ ಬರಲ್ಲ. ಈ CSK ನೋಡ್ರಿ, ಧೋನಿ ತಲಾ ಫಾರ್ 7 ಅಂತಾರೆ. ಅವ್ರು ಹೆಂಗಪ್ಪ ಅಂದ್ರೆ ಈ ವರ್ಷ ಲಾಸ್ಟ್ ಮ್ಯಾಚ್, ಈ ಮೊನ್ನೆ ಏನಂದಿದ್ರಿ, ನಮ್ಮ RCB ಕೂಡ CSK ಕೂಡ ಇತ್ತಪ್ಪ, ಲಾಸ್ಟ್ ಮ್ಯಾಚ್ ಆದ್ಬಿಟ್ರು, CSK ಗೆಲ್ರಿ ಅಂತಿದ್ರು. RCB ಗೆಲ್ತ್ರಿ, ಇಟ್ಟರು ಬೇಸಿ RCB ಗೆಲ್ತು. ಈಗ ಇಲ್ಲ, ಈಗ ಮತ್ತೆ ಬರ್ತಾರೆ, ಇದು ಲಾಸ್ಟ್ ಮ್ಯಾಚ, ತಲಾ ಫಾರ್ 7 ಲಾಸ್ಟ್ ಮ್ಯಾಚ, ಬಿಡ್ರು ಮಾರೇ, ಲಾಸ್ಟ್ ಮ್ಯಾಚ್ ಅದ, ಪಾಪ ಗೆದ್ಕೊಂಡು ಹೋಗ್ಲಿ ಅಂತಾರೆ. ಬೈ ಮೀನ್ಸ್ ಗೆದ್ರಿ ಬಿ ಇನ್ನೊಂದು ವರ್ಷ. ಹಂಗಾಗಿ ಯಾರ ಲೈಫ್ ಜಡ್ಜ್ ಮಾಡಕ್ಕೆ ಬರಲ್ಲ. ಇನ್ನು ಲಾಸ್ಟ್ 5ನೇ ಅಪ್ಡೇಟ್ ಅಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಫಸ್ಟ್ GT ವರ್ಸಸ್ CSK ವರ್ಸಸ್ MI ಮ್ಯಾಚಿಗೆ ಹಾರ್ದಿಕ್ ಪಾಂಡ್ಯ ಅವೈಲೇಬಲ್ ಇರೋದಂತ್ರಿ. ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ಗೆ ನಿಭಾಯಿಸ್ಯಾರ. ಮೊನ್ನೆ ಕಾನ್ಫರೆನ್ಸ್ ಕಾಲ್ದಾಗ ಹೇಳ್ಯಾರೆ, ಫಸ್ಟ್ ಮ್ಯಾಚ್ ನಾನಂತರೂ ಇಲ್ಲ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತೇಳಿ. ನೋಡ್ರಿ, ಕ್ಯಾಪ್ಟನ್ಸಿ MIದು ಹೆಂಗೈದಪ್ಪ ಅಂದ್ರೆ ಹದಗೆಟ್ಟು ಹೋಗಿದೆ. ಪೈಲಾ ರೋಹಿತ್ ಶರ್ಮಾ ಇದ್ರು, 5 ಕಪ್ ರೋಹಿತ್ ಶರ್ಮಾ ಹೊಡ್ಕೊಟ್ರು.
ರೋಹಿತ್ ಶರ್ಮಾ ಯಾಕೆ ಕ್ಯಾಪ್ಟನ್ಸಿ ಇಳಿದ್ರಪ್ಪ ಅಂದ್ರೆ ಅವ್ರು T20 ವರ್ಲ್ಡ್ ಕಪ್ ಇತ್ತಲ್ರಿ, T20 ವರ್ಲ್ಡ್ ಕಪ್ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಗಾಸಿಪ್ ಎದ್ದಿತ್ತು ರೀ. ಅಂದ್ರೆ ಎಲ್ಲ ಫಾರ್ಮೆಟಿಗೆ ರಿಟೈರ್ಮೆಂಟ್ ಕೊಡ್ತಾರೆ, ನಮ್ಮ ಟೀಮಿಗೆ ಬಿ ರಿಟೈರ್ಮೆಂಟ್ ಕೊಟ್ಟರೆ ಮತ್ತು ನಾವು ಕ್ಯಾಪ್ಟನ್ಸಿ ಹೆಂಗೆ ಹುಡುಕಾಡಬೇಕು ಅಂತೇಳಿ ಚಿಂತೆ ಆಗ್ತದೆ ರೀ. ಮತ್ತು ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಇದ್ದಲ್ರಿ ಎಲ್ಲ BCCI ಅಂದ್ರೆ ICC ಇಂಡಿಯಾ ಟೀಮಿಗೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಹಂಗಾಗಿ ಮತ್ತಾಕಪ್ಪ ಹೊಡ್ತೇನು ಕೊಟ್ಟಿದ್ದು ಗೊತ್ತೇನ್ರಿ, MI ಅವರೇ ಘೋಷಣೆ ಮಾಡಿಬಿಟ್ರಿ, ಈ ಪ್ಲೇಯರ್ಸ್ನಿಂದ ಘೋಷಣೆ ಮಾಡ್ಬೇಕಿತ್ತು ರೀ. ಈಗ ನೋಡ್ರಿ RCB ನೋಡ್ರಿ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಹೇಳ್ತಾರೆ. ಅಕಸ್ಮಾತ್ ವಿರಾಟ್ ಕೊಹ್ಲಿ ಗೊತ್ತಿಲ್ಲಾರ್ದೆ ರಜತ್ ಪತಿದಾರ್ ಕ್ಯಾಪ್ಟನ್ಸಿ ಮಾಡಿದ್ರೆ ತಿಕ್ಕೋಲಿ ಹೆವಿ ನೆಗೆಟಿವ್ ಬರ್ತೈತೆ ರೀ RCB ಕೂಡ. ಹಂಗೆ ಮಾಡ್ಬಾರ್ದು ಅಂತೇಳಿ ವಿರಾಟ್ ಕೊಹ್ಲಿನೇ ಖುದ್ದು ಹೇಳನ್ರಿ, ರಜತ್ ಪತಿದಾರ್ ಸಪೋರ್ಟ್ ಮಾಡ್ರಿ ಅಂತೇಳಿ. ಎಲ್ಲ ಟೀಮ್ ಎಲ್ಲ DK ಆಯಿತು, ಮ್ಯಾನೇಜ್ಮೆಂಟ್ ಆಯಿತು, ಪೈಲ ವಿರಾಟ್ ಕೊಹ್ಲಿ ಕೇಳಿ ಕ್ಯಾಪ್ಟನ್ಸಿ ಮಾಡ್ಯಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ T20 ಫಾರ್ಮೆಟ್ ಅಂತ. ಹಂಗಾಗಿ ವಿರಾಟ್ ಕೊಹ್ಲಿಗೆ ಒಂದು ಮಾತು ಕೇಳಿರ್ತಾರೆ, ಯಾಕಪ್ಪ ಕಿಂಗ್ ವಿರಾಟ್ ಕೊಹ್ಲಿ ಅವ್ರಿಂತ ಫ್ರಾಂಚೈಸಿ ರೀ, ಅವ್ರಿಂತ ಎಲ್ಲ ಅಭಿಮಾನಿ ಬಂದಿದ್ದು, ಅವ್ರಿಗೆ ಒಂದು ಮಾತು ಕೇಳಿರ್ತಾರೆ ನೋಡ್ರಿ. ಹಂಗೆ ರೋಹಿತ್ ಶರ್ಮಾಗೆ ಒಂದು ಮಾತು ಕೇಳದಿತ್ತು, ಹಿಂಗಪ್ಪ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡತ್ತೀವಿ ಅಂದ್ರೆ ಅವಂತೂ ಬ್ಯಾಡ ಅಂತಿದ್ದಿಲ್ಲ, ಚಲೋನೇ ಅಲ್ರಿ. ಯಾಕಪ್ಪ ಅಂದ್ರೆ ಇದು ಮಾಡ್ಕೊತ ಹೋಗ್ತಿದ್ದಾರೆ, ಚಲೋ ತೋರಿ ಮಾಡ್ರಿ ಅಂತಿದ್ದ. ಬಟ್ ಅವ್ನಿಗೆ ಕೇಳಾರ್ದೆ ಕ್ಯಾಪ್ಟನ್ಸಿ ಮಾಡಿದ್ರು ಹಾರ್ದಿಕ್ ಪಾಂಡ್ಯ, ಅಲ್ಲಿ ಒಂದು ಸ್ವಲ್ಪ ಹೊಡೆದು ಕೊಡ್ತೀರಿ MIಗೆ. ಅದು ಬಟ್ ಏನಿಲ್ಲ ರೀ. ಈಗ ಫಸ್ಟ್ ಮ್ಯಾಚಿಗೆ ಸೂರ್ಯಕುಮಾರ್ ಯಾದವ್ ಅಂತ ಕ್ಯಾಪ್ಟನ್ಸಿ ಅಂತ ಅಫಿಷಿಯಲ್ ಕನ್ಫರ್ಮ್ ಅಂತ ಇರಲಿ, ಬಟ್ ಅಪ್ಡೇಟ್ ಪ್ರಕಾರ ಅಪ್ಡೇಟ್ ಅಂದ್ರೆ ಏನು ಕನ್ಫರ್ಮ್ ಇದ್ದಂಗೆ ರೀ. ಬಟ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮಾಡ್ತಾರೆ. ರೋಹಿತ್ ಶರ್ಮಾ ಕೊಡಪ್ಲೇ ಇಲ್ಲ, ಯಾಕಪ್ಪ ಅಂದ್ರೆ ಅವ್ರಿಗೆ ಈಗ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡಿದ್ರು ಅದು ಆಯಿತು. ಈಗ ಹಾರ್ದಿಕ್ ಪಾಂಡ್ಯ ಫಸ್ಟ್ ಮ್ಯಾಚ್ ಇಲ್ಲಪ್ಪ ಅಂದ್ರೆ ರೋಹಿತ್ ಶರ್ಮಾ ಕೊಡೋದು ಪ್ರಾಬ್ಲಮ್ ಆಗ್ತಾರೆ. ಹಂಗಾಗಿ ಸೂರ್ಯಕುಮಾರ್ ಈಗ ಇಂಡಿಯನ್ ಕ್ಯಾಪ್ಟನ್ ಅರ, ಹಂಗಾಗಿ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಕೊಟ್ಟಾರೆ. ವಿಡಿಯೋ ಇಷ್ಟ ಆಯ್ತಾ ಮತ್ತೊಮ್ಮೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೊಸ ಪ್ರತಿಭೆ ಒಳಗೆ ನಮ್ಮ ಉತ್ತರ ಕರ್ನಾಟಕ ಜನ ಕೈ ಬಿಡಲ್ಲ ಅಂತ. ಎಲ್ಲರೂ ಯಾಕೆ ಬೆಳಿಬೇಕ್ರಿ, ನಾವು ಬೆಳಿಬೇಕಲ್ಲ, ಉತ್ತರ ಕರ್ನಾಟಕದವ್ರು ಬೆಳಿಬೇಕು, ಎಲ್ಲರೂ ಬೆಳಿಬೇಕಂತೇಳಿ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಮತ್ತೊಂದು ಸಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಇವನ್ನೇನು ಬಿಡಪ್ಪ, ಒಂದು 200 ಸಬ್ಸ್ಕ್ರೈಬರ್ 100 ಸಬ್ಸ್ಕ್ರೈಬರ್ ಇವ್ನಿಗೆ ಸಪೋರ್ಟ್ ಮಾಡಿ ಏನು ಮಾಡ್ಸ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಏನಾಯ್ತು ನಂದಿಂತೇನು ನೋಡ್ರಿ. ಒಂದೊಂದು ಸ್ಟೆಪ್ಪೇ ನಿಮ್ಗೆ ಒಂದು ದಾರಿ ತರ್ತಾರೆ. ನಾವು ಸಡನ್ಲಿ ಜಂಪ್ ಮಾಡ್ಕೊಂಡು ಪೂರ್ತಿ ಇದನ್ನೇ ಮಾಡ್ತೀನಿ ಅಂದ್ರೆ ಆಗಲ್ರಿ. ಹಂಗೆ ನೋಡ್ರಿ ಲೈಫ್ ಹೆಂಗಿರ್ತಪ್ಪ ಅಂದ್ರೆ ಸಡನ್ಲಿ ಯಾರು ಮುಂದೆ ಬರಲ್ರಿ, ಒಂದೊಂದೊಂದು ಸ್ಟೆಪ್ ಇಟ್ಕೊಂಡು ಬರ್ತಾರೆ. ಹಂಗೆ ಒಂದೊಂದೊಂದು ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಿಗೋಣ್ರಿ ಮುಂದಿನ ನೋಡಿದಾಗ, ನೀವು ಅಲ್ಲೇ ಇರ್ತೀರಿ, ನಾನು ಇಲ್ಲೇ ಇರ್ತೀನಿ. ಸಿಗೋಣ್ರಿ. ಟೇಕ್ ಕೇರ್, ಬಾಯ್.